ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗಣೇಶ್ ಮತ್ತು ಅಮೂಲ್ಯ ಅವರ ಒಂದು ಅತ್ಯುತ್ತಮ ಚಿತ್ರ ಅಂತಂದರೆ ಅದು ಚೆಲುವಿನ ಚಿತ್ತಾರ ಅಂತಕ್ಕಂಥ ಸಿನಿಮಾ. ನೋಡಿ, ಈ ಸಿನಿಮಾದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸಾಕಷ್ಟು ಮಾಹಿತಿಗಳಿವೆ. ಬಟ್ ಅದರಲ್ಲಿ ನಾನು ಮುಖ್ಯವಾದಂತಹ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬಟ್ ಏನಂತಂದರೆ, ಗಣೇಶ್ರವರಂತೂ ಅಮೂಲ್ಯವರನ್ನ ಒಂದು ಮದುವೆ ವಿಚಾರ ಎಲ್ಲ ಏನಾಯಿತು ಆ ಟೈಮಲ್ಲಿ, ಮತ್ತು ಅವ್ರನ್ನ ಏನಾದರೂ ಪ್ರೀತಿಸ್ತಿದ್ರಾ? ಯಾಕೆಂತಂದರೆ ಇದೆಲ್ಲ ನೋಡಿ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋದಂತ ತುಂಬ ಇದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಬೇರೆ ಬೇರೆ ನಟರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಎಪಿಸೋಡಲ್ಲಿ ಗಣೇಶ್ ಆ ಟೈಮಲ್ಲಿ ಏನಾಯಿತು, ಗಣೇಶ್ರವರಿಗೆ, ಗೋಲ್ಡನ್ ಸ್ಟಾರ್ ಗಣೇಶ್ರವರಿಗೆ ಮತ್ತು ಅಮೂಲ್ಯ ಅವರಿಗೆ ಏನಾಯಿತು, ಮತ್ತು ಎಸ್ ನಾರಾಯಣ್ ಸರ್ ಕೂಡ ಏನಾದರೂ ತುಂಬ ಹೆಲ್ಪ್ ಮಾಡುವಂಥದ್ದಿದ್ದ ಮದುವೆಯಲ್ಲಿ ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಸಪೋರ್ಟ್ ಮಾಡೋದಷ್ಟೇ ತುಂಬ ಬೆಂಬಲ ಸಿಕ್ಕಷ್ಟು ತೃಪ್ತಿ ಸಿಗುತ್ತೆ ನಮಗೆ, ಇಲ್ಲ ಅಂತಲ್ಲ. ಯಾಕೆಂದರೆ ನೋಡಿ, ಇನ್ನೊಂದು ಏನಂತಂದರೆ, ಗೋಲ್ಡನ್ ಸ್ಟಾರ್ ಗಣೇಶ್ರವರು ಹಿಂದೆಲ್ಲ ತುಂಬ ಒಂದು ನಮಸ್ಕಾರ ಅಂತಕ್ಕಂಥ ಒಂದು ಕಾಮಿಡಿ ಟೈಮಲ್ಲಿ ಬರ್ತಾಯಿದ್ರು ಅಷ್ಟೇ. ನಂತರ ಮುಂಗಾರು ಮಳೆ ಇಟ್ಟಾದಮೇಲೆ ಎಸ್ ನಾರಾಯಣ್ ಸರ್ ಒಂದು ನಿರ್ದೇಶನದಲ್ಲಿ ಚೆಲುವಿನ ಚಿತ್ತಾರ ಅಂತಕ್ಕಂಥ ಒಂದು ಸಿನಿಮಾನ ನಿರ್ದೇಶನವನ್ನು ಮಾಡ್ತಾರೆ ನಮ್ಮ ಎಸ್ ನಾರಾಯಣ್ ಸರು. ಬಟ್ ಗಣೇಶ್ ಮತ್ತು ಅಮೂಲ್ಯವರನ್ನೇ ಆಯ್ಕೆ ಮಾಡ್ಕೋತಾರೆ. ಬಟ್ ಆದರೂ ಕೂಡ ಅವ್ರಿಗಿನ್ನೂ 18 ವರ್ಷ ಕೂಡ ಆಗಿರಲಿಲ್ಲ. ಅಮೂಲ್ಯ ಅವರು ಈಗ ಒಂದು 9ನೇ ತರಗತಿ SSLC ಓದ್ತಿರ್ತಕ್ಕಂಥ ಒಂದು ಹುಡುಗಿಯಾಗಿದ್ದು ಆಗ ಅಷ್ಟೇ. ಬಟ್ ಆದರೂ ಕೂಡ ಆ ಟೈಮಲ್ಲಿ ಅವ್ರಿಗೆ ಸಿಕ್ಕಿದಂಥ ಒಂದು ಬೆಂಬಲ, ಚಾನ್ಸ್ ಅಂತೂ ತುಂಬ ಒಳ್ಳೆಯದೇ. ಅಮೂಲ್ಯ ಅವ್ರಿಗೆ ಒಂದು ತುಂಬ ಹಿಸ್ಟ್ರಿ ತಂದು ಕೊಡುತ್ತೆ ಸಿನಿಮಾ, ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡುತ್ತೆ ಆ ಟೈಮಲ್ಲಿ. ಯಾಕೆಂದರೆ ಒಂದು ಚಿಕ್ಕ ವಯಸ್ಸಲ್ಲಿ ಗಣೇಶ್ ಅವ್ರಿಗೂ ಅಷ್ಟೇ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಅವರು ಒಂದು ಕಾಮಿಡಿ ಮಾಡ್ಕೊಂಡಿರ್ತಾರೆ, ಎಲ್ಲೋ ಒಂದು ಕಡೆ ಎಲ್ಲೋ ಸೈಡ್ ಆ್ಯಕ್ಟರ್ ಆಗಿರ್ತಾರೆ. ಮುಂಗಾರು ಮಳೆ ಕೂಡ ಆ ಟೈಮಲ್ಲಿ ಇಟ್ಟಾದಮೇಲೆ ಚೆಲುವಿನ ಚಿತ್ತಾರ ಅಂತ ಸಿನಿಮಾ ಕೂಡ ಇಟ್ಟಾಗುತ್ತೆ. ಬಟ್ ಆದರೆ ಇವರ ಒಂದು ನಡುವೆ ಇನ್ನೊಂದು ಏನಂದು ನಡೀತು ಅಂತಂದರೆ, ಈಗ ಎಕ್ಸಾಂಪಲ್ ಹೇಳೋದಾದರೆ, ರಕ್ಷಿತ್ ಶೆಟ್ಟಿ, ರಶ್ಮಿಕಾ ಮಂದಣ್ಣ ಅವ್ರದ್ದು ಕೂಡ ಒಂದು ಲವ್ ಆಗಿ ಎಂಗೇಜ್ಮೆಂಟ್ ಆಗುತ್ತೆ. ಯಾವ ಸಿನಿಮಾ ನೋಡಿ, ಕಿರಿಕ್ ಪಾರ್ಟಿ ಅಂತಕ್ಕಂಥ ಸಿನಿಮಾ ಆದಮೇಲೆ ಎಂಗೇಜ್ಮೆಂಟ್ ಹೇಗಾಗುತ್ತೋ ಅದೇ ರೀತಿ ಇವ್ರದ್ದು ಕೂಡ ಒಂದೇನೋ ಎಂಗೇಜ್ಮೆಂಟ್ ಅಂತೂ ಆಗಲ್ಲ. ಬಟ್ ಏನಂತಂದರೆ, ಏನೋ ಒಂದು ರೀತಿ ಇವ್ರನ್ನೇ ಮದುವೆ ಆಗಬೇಕು ಅಂತ ಅಭಿಮಾನಿಗಳ ಒಂದು ಅಭಿಮಾನಿಗಳಂತೂ ಒಂದು ಕೂಗಾಟ ನಡೆಸಿರ್ತಾರೆ ಆ ಟೈಮಲ್ಲಿ. ಕೂಗಾಟ ಅಂತಂದರೆ ದೊಡ್ಡದಾಗಿ ಜೋರಾಗೇನಿಲ್ಲ, ನಿಜವಾಗ್ಲೂ ಇವಳನ್ನೇ ಎಲ್ಲ ಮದುವೆ ಆದರೆ ಒಂದು ಲೈಫ್ ಚೆನ್ನಾಗಿರುತ್ತೆ ಅಮೂಲ್ಯನ್ನೇ. ಯಾಕೆಂದರೆ ಜೋಡಿ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಒಂದು ರೌಂಡ್ ಮುದ್ದಾದ ಮುಖ ಆಗಿರೋದ್ರಿಂದ, ಜೋಡಿ ಅಂತೂ ತುಂಬ ಚೆನ್ನಾಗಿರೋದ್ರಿಂದ ಇವ್ರನ್ನೇ ಮದುವೆ ಆಗಬೇಕು ಅಂತ ಕೂಡ ಆಗಿನ ಕಾಲದಲ್ಲಿ ಅಭಿಮಾನಿಗಳು ಅಂತ ನಾವೇನು ಕರಿತೀವಿ ಅವರೆಲ್ಲ ತುಂಬ ಆಸೆ ಪಟ್ಟಿರ್ತಾರೆ. ಇವ್ರ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಜೀವನ, ಹಾಗೆ ಹೀಗೆ ಅಂತೆಲ್ಲ ತುಂಬ ಎಷ್ಟೆಷ್ಟೋ ಆಸೆ ಪಟ್ಟಿರ್ತಾರೆ. ಬಟ್ ಏನಂತಂದರೆ ಆಗ ಅವ್ರು ಅಂದುಕೊಂಡಂಗೆ ಆಗಲ್ಲ. ಈಗ ನೋಡಿ, ಮದುವೆ ವಿಚಾರದಲ್ಲಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಫೋಟೋಗಳೆಲ್ಲ ಚೆಲುವಿನ ಚಿತ್ತಾರ ಸಿನಿಮಾದ್ದೇ. ಬಟ್ ಏನಂತಂದರೆ, ಸಿನಿಮಾದಲ್ಲಿ ನಾವು ಹೇಗೆ ಅಂತಂದರೆ, ಸಿನಿಮಾದಲ್ಲಿ ನಡೀತಕ್ಕಂಥ ಮದುವೆನೇ ಬೇರೆ, ಡೂಪ್ಲಿಕೇಟ್ ಮದುವೆ. ಈ ನಿಜ ಜೀವನದಲ್ಲಿ ನಡೀತಕ್ಕಂಥ ಒಂದು ಲೈಫ್ ಪಾರ್ಟ್ನರ್ ಜೀವನವೇ ಬೇರೆ. ಯಾಕೆಂದರೆ ಜೀವನ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಈಗ ಚೆಲುವಿನ ಚಿತ್ತಾರದಲ್ಲಿ ಕೋಮಲ್ ಅವರು ಎಷ್ಟೆಷ್ಟೆಲ್ಲ ಸಹಾಯ ಮಾಡ್ತಾರೆ ಗಣೇಶ್ ಅವ್ರಿಗೆ. ಬಟ್ ಏನಂತಂದರೆ ಅದೆಲ್ಲ ಒಂದು ನಿರ್ದೇಶನ ಅಷ್ಟೇ. ಒಂದು ಕತೆ ಈ ರೀತಿ ಇರುತ್ತೆ, ಸಂಭಾಷಣೆ ಒಂದು ಸೀನ್ ಈ ರೀತಿ ಇರುತ್ತೆ, ಅದೇ ರೀತಿ ಹೋಗುತ್ತೆ. ಬಟ್ ಆದರೆ ನಮ್ಮ ಎಸ್ ನಾರಾಯಣ್ ಸರ್ ಕೂಡ ಇದೇ ರೀತಿ ಆಯ್ಕೆ ಮಾಡ್ಕೊಂಡಿದ್ರು ಇವ್ರನ್ನ. ಯಾಕೆಂದರೆ ಇವರ ಒಂದು ಜೋಡಿಗೆ ತುಂಬ ಸಖತ್ ಬೆಂಬಲ ಇತ್ತು ಆ ಟೈಮಲ್ಲಿ. ಬಟ್ ಅಷ್ಟೇ ಕಂಪ್ಲೇಂಟ್ ಕೂಡ ಆಗಿತ್ತು ಹಿಂದೆ ಚೆಲುವಿನ ಚಿತ್ತಾರ ಸಿನಿಮಾ ಒಂದು ಏನು ಕಂಪ್ಲೇಂಟ್ ಆಗಿತ್ತು, ಪೊಲೀಸ್ ಕಂಪ್ಲೇಂಟ್ ಆಗಿತ್ತು, ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಏನಂತಂದರೆ ನೋಡಿ, ಈ ವಿಡಿಯೋದಲ್ಲಂತೂ ಗಣೇಶ್ರವರಂತೂ ಅಮೂಲ್ಯರವ್ರನ್ನೇ ಮದುವೆ ಆಗಬೇಕು. ಯಾಕೆಂತಂದರೆ ಅವ್ರ ಜೋಡಿ ಸೂಪರ್ ಆಗಿದೆ. ಯಾಕೆಂತಂದರೆ ತುಂಬ ಜನ ಮೆಚ್ಚುಗೆ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ನೋಡಿ, ಇತ್ತೀಚೆಗಷ್ಟೇ ತುಂಬ ಈಗ ನೋಡಿ, ಗಿಲ್ಲಿ ನಟ ಕಾವ್ಯ ಅವ್ರದ್ದು ಕೂಡ ಜೋಡಿ ಚೆನ್ನಾಗಿದೆ. ಈ ಥರ ಇಷ್ಟಪಡ್ತಾ ಇದ್ದಾರೆ ಜನಗಳನ್ನ. ಅಂದರೆ ಜನಗಳು ಅನ್ನೋದಕ್ಕಿಂತ ಅಭಿಮಾನಿಗಳು ಇಷ್ಟಪಡ್ತಾರಿಂದ ಆಗಿನ ಕಾಲಕ್ಕೆ 2007-2008ರಲ್ಲಿ ಇವ್ರಿಗೂ ಕೂಡ ಅದೇ ರೀತಿ ಒಂದು ಬಿರುಕು ಅಂದರೆ ಬಿರುಕಂತ ಅನ್ನೋದಕ್ಕಿಂತ ಒಂದು ಏನೋ ಅಭಿಮಾನಿಗಳು ಒಂದು ಕಾತ್ರದಿಂದ ಕಾಯ್ತಾ ಇದ್ರು ಇವರ ಒಂದು ಸಂಬಂಧವನ್ನು ಕಲ್ಪಿಸೋದಕ್ಕೆ. ಬಟ್ ಆದರೆ ಆ ಟೈಮಲ್ಲಿ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್, ಅವರ ಒಂದು ಫ್ಯಾಮಿಲಿಯಲ್ಲಿ ಇವ್ರನ್ನ ಇದೇ ರೀತಿ ಸಿನಿಮಾದವ್ರನ್ನ ಮದುವೆ ಆಗೋದು ಬೇಡ ಅಂತ ಏನಿತ್ತು ಗೊತ್ತಿಲ್ಲ. ಬಟ್ ಆದರೂ ಕೂಡ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಆಲ್ರೆಡಿ ಮದುವೆ ಆಗಿದ್ದರೂ ಏನೋ ಗೊತ್ತಿಲ್ಲ, ಆ ವಿಚಾರ ಅಂತೂ ತಿಳಿದು ಬಂದಿಲ್ಲ. ಬಟ್ ಏನಂತಂದರೆ, ಸಿನಿಮಾ ಇಟ್ಟಾದ ಮೇಲೆ ಇವ್ರನ್ನೇ ಮದುವೆ ಆಗಬೇಕು ಅಂತಕ್ಕಂಥ ಒಂದು ವಿಚಾರ ತುಂಬ ವೈರಲ್ ಆಗಿತ್ತು ಆ ಟೈಮಲ್ಲೇ. 2006-2007ರಲ್ಲಿ ತುಂಬ ವೈರಲ್ ಆದಂಥ ಸುದ್ದಿ ಅಂತಂತೂ ಇದು ನೀವು ನೋಡಿರ್ಬೋದು. ಆದರೂ ಕೂಡ ನಮ್ಮ ಎಸ್ ನಾರಾಯಣ್ ಸರ್ ಅಂತೂ ಈ ಸಿನಿಮಾವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಫಸ್ಟಿಂದ ಕೊನೆವರೆಗೂ ನೋಡಿ, ಅವ್ರದ್ದೊಂದು ಲಾಸ್ಟ್ ಫೈಟಿಂಗ್ ಸೀನ್ ಆಗಿರ್ಬೋದು, ಕೊನೆಗೆ ಆಮೇಲೆ ನೀವು ಯಾವ ಜಾತಿ ಯಾವ ಜನ ಅಂತ ಕೇಳಿದಾಗ ಮನುಷ್ಯ ಜಾತಿ ಅಂತ ಹೇಳೋದು, ಆ ಒಂದು ಜಾತಿ ಇದೆಯಲ್ಲ ಅಂತ, ಧರ್ಮ ಮನುಜ ಅದೆಲ್ಲ ಇದೆಯಲ್ಲ, ಆ ಸೀನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶನ ಮಾತ್ರ. ಯಾಕೆಂತಂದರೆ ಈ ಟೈಮಲ್ಲಿ ನಾವು ಏನೇನೆಲ್ಲ ನೋಡಿ, ಮದುವೆ ಅಂತ ಬಂದರೆ ಒಂದು ಕಾರ್ಯಕ್ರಮ ಅಂತ ಬಂದರೆ ಏನೇನೋ ಜಾತಿ ಧರ್ಮಗಳನ್ನ ಹುಡ್ಕೊಂಡು ಹೋಗ್ತೀವಿ ನಮ್ಮ ಜನ ಈಗ. ಬಟ್ ಈ ಸಿನಿಮಾದಲ್ಲಿ ಯಾವ ರೀತಿ ಜಾತಿ ಧರ್ಮ ಇಲ್ಲದೇ ಒಬ್ಬ ಹುಡುಗ ಒಂದು ಹುಡುಗಿ ಲವ್ ಮಾಡಿ ಪ್ರೀತಿಸ್ಕೊಂಡು ಮದುವೆ ಆಗಿ ಹೋಗ್ತಾರೆ ಅಂತಂದರೆ ಅದೇ ರೀತಿ ಹಂಗೆ ಹೋಗುತ್ತೆ ನೋಡಿ ಜೀವನ. ಆದರೂ ಕೂಡ ಒಂದು ರೊಮ್ಯಾಂಟಿಕ್ ಸೀನ್ ಜೊತೆಗೆ ಮತ್ತು ಲವ್ ಸಾಂಗ್ಸ್ಗಳು ಜೊತೆ ಎಲ್ಲ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಸಿನಿಮಾ ಅಂತಂತೂ ಆ ಟೈಮಲ್ಲಿ ತುಂಬ ಹಿಟ್ಟಾಗಿತ್ತು, ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು, ತುಂಬ ದೊಡ್ಡ ಸದ್ದು ಮಾಡ್ತು. ಅಂದರೆ ದೊಡ್ಡ ಹಿಟ್ಟು ತಂದು ಕೊಡ್ತು ಗಣೇಶ್ಗಂತೂ ತುಂಬ
ತುಂಬ ಒಂದು ಲೈಫೇ ಸಿಕ್ತಂಗೆ ಆಯಿತು ಆ ಟೈಮಲ್ಲಿ ಇವರಿಗೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ ಕಾಮಿಡಿ ಮಾಡ್ಕೊಂಡಿದ್ರು, ಒಂದು ಲೈಫ್ ಸಿಕ್ತಂಗೆ ಆದಮೇಲೆ ನೆಕ್ಸ್ಟು ಪದೇ ಪದೇ ಬರ್ತಾ ಒಂದೊಂದು ಸಿನಿಮಾಗಳಂತೂ ತುಂಬ ಹಿಟ್ಟಾಗುತ್ತಾ ಬಂತು. ಈಗಲೂ ಅಷ್ಟೇ ನೋಡಿ, ಯಾರಿಗೇನು ಕಮ್ಮಿ ಇಲ್ಲ ನೋಡಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅಂತಂದರೆ ಅವ್ರಿಗೆ ಗೋಲ್ಡನ್ ಸ್ಟಾರ್ ಅಂತ ಒಂದು ಸಿಕ್ಕಿದ ಪಟ್ಟನೇ ತುಂಬ ಒಂದು ದೊಡ್ಡ ಹೆಸರು ಅವ್ರಿಗೆ. ಯಾಕೆಂತಂದರೆ ಹಿಂದೆ ನೀವು ಅನ್ಕೋಬೋದು ಒಬ್ಬ ಕಾಮಿಡಿ ಮಾಡ್ತಿದ್ದ ನಟ ಇವತ್ತು ನಾಯಕ ನಟನಾಗಿ ಬೆಳೆದು ಗೋಲ್ಡನ್ ಸ್ಟಾರ್ ಅಂತಕ್ಕಂಥ ಒಂದು ಪಟ್ಟ ತಗೋತಾರೆ ಅಂತಂದರೆ ಅದು ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಗೋಲ್ಡನ್ ಸ್ಟಾರು ಎಲ್ಲರ ಕೈಲೂ ಆಗೋಕ್ಕಾಗಲ್ಲ. ಎಲ್ಲರೂ ಕೂಡ ಗೋಲ್ಡನ್ ಆಗಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಗೋಲ್ಡಾಗಿ ಚಿನ್ನದ ಥರನೇ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ನೀವೆಲ್ಲ ನೋಡಿರ್ಬೋದು, ಕೆಲವರಿಗೆ ಆ್ಯಕ್ಟಿಂಗು ಕೂಡ ಬರದೇ ಇರತಕ್ಕಂಥ ಸಿನಿಮಾ ನಟರು ಇದ್ದಾರೆ ಈಗಲೂ ಕೂಡ. ಬಟ್ ಇವ್ರದ್ದು ಅಷ್ಟೇ, ಆ್ಯಕ್ಟಿಂಗ್ ಅಂತಲ್ಲ, ಇವ್ರದಂತೂ ಚಿಕ್ಕ ವಯಸ್ಸಿನಿಂದನೂ ನೋಡಿ. ಎಲ್ಲ ಇನ್ನೊಂದು ಮೂಲತಃ ಹೇಳಬೇಕಂದ್ರೆ ಇವರು ಬಯೋಡಾಟ ಬಗ್ಗೆ ನಾನು ಮರ್ತುಬಿಟ್ಟೆ ನೋಡಿ. ಹಿಂದೆ ಇವರು ಬಯೋಡಾಟ ಹೇಳ್ಬೇಕಂತಂದರೆ ಇವರು ನೇಪಾಳದ ಮೂಲದವರು. ಮೊದಲನೇದಾಗಿ ಹೇಳ್ಬೇಕಂತಂದರೆ ನೇಪಾಳದಿಂದ ಬಂದಂಥವ್ರು ಇವರು. ನೇಪಾಳ ಅಂತಂದರೆ ನೀವೆಲ್ಲರೂ ಗೊತ್ತಿರ್ಬೋದು, ನಮ್ಮ ಭಾರತದ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೇರೆ ರಾಷ್ಟ್ರ ಅದು. ಆ ರಾಷ್ಟ್ರದಿಂದ ಬೇರೆ ರಾಷ್ಟ್ರದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಉಳ್ಕೊಂಡು ಇವರ ನಾವು ಅಪ್ಪ ತಾತ ಮುತ್ತಾತ ಎಲ್ಲರೂ ಕೂಡ ನೇಪಾಳದ ಮೂಲದವರು. ಬಟ್ ಇವರು ನಮ್ಮ ಬೆಂಗಳೂರಲ್ಲೇ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ಜಾಬ್ ಮಾಡಿಕೊಂಡು ಕನ್ನಡವನ್ನೇ ಕಲ್ತ್ಕೊಂಡು ಯಾರ್ಯಾರು ಅಷ್ಟು ಬ್ಯಾಕ್ಗ್ರೌಂಡ್ ಇಲ್ಲದೆ ನಮ್ಮ ಕನ್ನಡದಲ್ಲೇ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಕೂಡ ಒಂದು ಮುಂದೆ ಬಂದ್ರಲ್ಲ, ನಿಜಕ್ಕೂ ಇವ್ರ ಸಾಹಸವನ್ನು ಮೆಚ್ಚಲೇಬೇಕು. ಯಾಕೆಂತಂದರೆ ಜೀವನ ಅಂತಕ್ಕಂಥದ್ರಲ್ಲಿ ನಾವು ನಮ್ಮ ಕನ್ನಡದವರೇ ಎಷ್ಟೆಷ್ಟೋ ಲೈಫನ್ನು ಹಾಳು ಮಾಡ್ಕೋತಾರೆ. ಆದರೆ ಯಾವ ಫೀಲ್ಡನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಫೀಲ್ಡನ್ನು ಆಯ್ಕೆ ಮಾಡ್ಕೊಬಾರ್ದು ಅನ್ನೋದನ್ನ ನೀವು ನೋಡೇ ಇರ್ತೀರ. ಅದೇ ರೀತಿ ಇವರು ಕೂಡ ಅಷ್ಟೇ ಒಂದು ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ಕೆಲವೊಂದು ಸಿನಿಮಾ ಮಾಧ್ಯಮಗಳಲ್ಲಿ ಕೆಲಸ ಮಾಡಿಕೊಂಡು ಕೆಲವೊಂದಷ್ಟು ಎಲ್ಲೆಲ್ಲೋ ಸಿನಿಮಾ ಮಾಧ್ಯಮ ಅಂತ ನೀವು ಕೇಳಿರ್ತೀರ, ಮಾಧ್ಯಮ ಟಿ ವಿ ಚಾನಲ್ಗಳು ಅಂತ. ಆ ಟಿ ವಿ ಚಾನಲ್ಗಳ ಜೊತೆ ಕೆಲಸ ಮಾಡಿಕೊಂಡು ಇವರು ಕೂಡ ಒಂದು ಟಿ ವಿ ಶೋ ಕಾರ್ಯಕ್ರಮಗಳಲ್ಲೂ ಕೂಡ ಸೇರಿಕೊಂಡು ಕೆಲವೊಂದಷ್ಟು ಸಿನಿಮಾ ಚಾನ್ಸ್ಗಳು ಕೂಡ ಸಿಗುತ್ತೆ. ಸಿನಿಮಾ ಚಾನ್ಸಲ್ಲಿ ಇಟ್ಟಾದ ಮೇಲೆ ನಂತರ ಇವರು ಏನಾಗ್ತಾರೆ ಅಂತಂದರೆ ಮುಂದೆ ಹೋಗ್ತಾ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾರೆ ನೋಡಿ. ಈಗಾಗಲೇ ಈಗ ಪ್ರೆಸೆಂಟ್ ಈಗ ನೋಡ್ಬೋದು ಇವ್ರನ್ನ ಒಂದು ಕೆಲವೊಂದಷ್ಟು ರಿಯಾಲಿಟಿ ಶೋಗಳಿಗೆಲ್ಲ ಇವರೇ ನಡೆಸ್ಕೊಡ್ತಾ ಇದ್ದಾರೆ, ರಿಯಾಲಿಟಿ ಶೋಗಳನ್ನು. ಆ ರೀತಿ ಆ ಮಟ್ಟಿಗೆ ಬೆಳೆದಿದ್ದಾರೆ ಇವತ್ತು. ಯಾಕೆಂದರೆ ಆಗಿನ ಕಾಲದಲ್ಲಿ ಅವ್ರಿಗೆ ಎಷ್ಟೆಷ್ಟು ನೋವುಗಳು ಕೊಟ್ಟಿದ್ರು ಅವರವ್ರ ಒಂದು ಸ್ನೇಹಿತರಾಗಿರ್ಬೋದು, ಕೆಲವೊಂದಷ್ಟು ಸಂಬಂಧಿಕರಾಗಿರ್ಬೋದು. ಬಟ್ ಈಗಂತೂ ಅಷ್ಟು ಆ ಥರ ನೋವು ಕೊಡೋಕ್ಕಾಗೋದೇ ಇಲ್ಲ. ಆ ರೀತಿ ಬೆಳೆದು ಬಿಟ್ಟಿದ್ದಾರೆ ಅವರು. ಯಾಕೆಂದರೆ ಬೆಳೀತಾ ಹೋಗುವಂಥದ್ದು ಅಷ್ಟು ಜೀವನ ಹಂಗಲ್ಲ. ನಾವು ನಿಜ ಜೀವನದಲ್ಲಿ ಸಾಧಿಸಿ ತೋರಿಸ್ಬೇಕು. ಅಂದರೆ ಒಂದು ಏನೋ ನಾರ್ಮಲಾಗಿ ಒಂದು ಜೀವನ ಮಧ್ಯಮ ಜೀವನ ಅಂತ ಕರಿತೀವಲ್ಲ, ಆ ಜೀವನ ನಡೆಸ್ಬಿಡೋದೇನೋ ಈಸಿ, ಏನೋ ಒಂದು ಜೀವನ ಮಾಡ್ಕೊಂಡು ಹೋಗ್ತೀವಿ, ಅದೇನೋ ಅದು ಬೇರೆ ಥರ. ಬಟ್ ಏನಂದರೆ ಇವ್ರ ಜೀವನನೇ ಬೇರೆ, ಆ ಜೀವನನೇ ಬೇರೆ. ಸಿನಿಮಾ ಜೀವನ ಅಂತಂದರೆ ಸಿನಿಮಾದಲ್ಲಿ ನಾವು ಎಷ್ಟೆಷ್ಟು ಕಷ್ಟವನ್ನು ಪಡ್ತೀವಿ, ಎಷ್ಟೆಷ್ಟು ಹಿಂಸೆಯನ್ನು ಪಡ್ತೀವಿ. ಸಿನಿಮಾ ಮಾಡೋದಕ್ಕೆ ಎಲ್ಲೆಲ್ಲಿ ಲೊಕೇಶನ್ನ ಹುಡುಕ್ತೀವಿ. ಮತ್ತು ಒಂದು ಜೊತೆಗೆ ನಮ್ಮ ಪಡ್ತಾ ಇರ್ತಕ್ಕಂಥ ಒಂದು ಶ್ರಮ ಇದೆಯಲ್ಲ, ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಬಟ್ ಏನಂತಂದರೆ ಇವ್ರದ್ದು ಕೂಡ ಹಾಗೇ ಒಂದು ರೊಮ್ಯಾಂಟಿಕ್ ಮೂವಿ ಆಗಿತ್ತು. ಈ ಟೈಮಲ್ಲಿ ರೊಮ್ಯಾಂಟಿಕ್ ಮೂವಿ ಆದಮೇಲೆ ಒಂದು ಜೋಡಿ ಕೂಡ ಸೂಪರ್ ಆಗಿದೆ. ಇವ್ರನ್ನೇ ಮದುವೆ ಆಗಬೇಕು ಅಂತೆಲ್ಲ ತುಂಬ ಆಗಿನ ಕಾಲಕ್ಕೆ ದೊಡ್ಡ ಸದ್ದು ಮಾಡಿತ್ತು. ಬಟ್ ಆದರೂ ಕೂಡ ಆಗಲಿಲ್ಲ. ಯಾಕೆಂದರೆ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮಿಂದ ಇದೆಲ್ಲ ತುಂಬ ದೂರ ಹೋಗ್ಬಿಡ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಅಂದರೆ ಬೇರೆ ದೂರ ಆಗ್ತಾರೆ. ಕೊನೆಗೆ ಆದರೂ ಕೂಡ ಈಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಒಟ್ಟಿಗೆ ಇದ್ದಾರೆ. ಬಟ್ ಆದರೂ ಕೂಡ ಇವ್ರ ಮದುವೆ ಕೂಡ ಆಗಿದೆ. ಬಟ್ ಏನಂತಂದರೆ ಗಣೇಶ್ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಡ್ತೀನಿ. ಥ್ಯಾಂಕ್ ಯು.